ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹನುಮಾನ್ ಎಕ್ಸ್ಪ್ರೆಸ್ ಶಿವು. ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಮಾಹಿತಿ ಒಳ್ಳೆ ವಿಷಯದ ಬಗ್ಗೆ ತಿಳಿಸ್ಕೊಳ್ಳೋಣ. ಅದು ಯಾವ ವಿಷಯ ಅಂತೀರಾ? ಅನ್ನಭಾಗ್ಯ ಯೋಜನೆ. ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ನಾವು ಇವತ್ತಿನ ದಿನ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ನಮಗೆ 5 kg ಅಕ್ಕಿ ಕೊಡ್ತಾಯಿದ್ರು, ಒಬ್ರಿಗೆ 5 kg ಅಕ್ಕಿ ಕೊಡ್ತಾಯಿದ್ರು. ಹಾಗೆ ಅಕೌಂಟ್ಗಳಿಗೆ ದುಡ್ಡನ್ನು ಹಾಕ್ತಾಯಿದ್ರು. ಅಕ್ಕಿ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಅಕೌಂಟ್ಗೆ ದುಡ್ಡು ಹಾಕ್ತಾಯಿದ್ರು. ಹಾಗೆ ಈಗೇನು ಮಾಡಿದ್ರು, ಅಕ್ಕಿ ಸಿಗ್ತಾಯಿದೆ ಅಂದ್ಬಿಟ್ಟು ಒಬ್ರಿಗೆ 5 kg ಬದಲು ಇನ್ನೂ 5 kg ಸೇರಿಸಿ ಒಬ್ರಿಗೆ 10 kg ಅಕ್ಕಿನ ಕೊಡ್ತೀನಿ ಅಂತ. ಒಬ್ರಿಗೆ 10 kg ಅಂದರೆ ಮನೇಲಿ ಒಂದು 5 ಜನ ಇದ್ದರೆ 50 kg ಅಕ್ಕಿ ಆಗೋಗುತ್ತೆ. 50 kg ಅಕ್ಕಿ ತೊಗೊಂಡು ಏನು ಮಾಡ್ತಾರೆ? ಅಕ್ಕಿನ ಏನು ಮಾಡ್ತಾಯಿದ್ರು, ಮಾರ್ಕೊತಾಯಿದ್ರು. ಕೆಲವರು ಅಂಗಡಿಗಳಿಗೆ ಮಾರ್ಕೊತಾಯಿದ್ರು, ಅಲ್ಲಿಂದ ತೊಗೊಂಬಂದು ಕೆಲವರು kg 10 ರೂಪಾಯಿಗೋ 15 20 ರೂಪಾಯಿಗೆ ಅವ್ರಿಗೆ ಹೇಗೆ ಸಿಗುತ್ತೋ ಹಾಗೆ ಅದನ್ನು ಮಾರ್ಕೊತಾಯಿದ್ರು, ಮಿಕ್ಕಿದ್ದನ್ನ ಯೂಸ್ ಮಾಡ್ಕೊತಾಯಿದ್ರು. ಇಲ್ಲ ಡಿಪೋವ್ರಿಗೆ ಅವ್ರಿಗೇನೆ ಕೊಟ್ಟು ಅವ್ರ ಹತ್ರನೇ ದುಡ್ಡನ್ನ ತೊಗೊತಾಯಿದ್ರು. ಇಲ್ಲ ಇನ್ನೂ ಕೆಲವ್ರು ಏನು ಮಾಡ್ತಾಯಿದ್ರು ಅಂದರೆ ಮನೆ ಹತ್ರನೇ ಬಂದು ತೂಕ ಹಾಕ್ಕೊಂಡು ತೊಗೊಂಡು ಹೋಗೋರು ಇದೆ. ಈ ರೀತಿ ಕಾಳಸಂತೆಯಲ್ಲಿ ಅಕ್ಕಿನ ತೊಗೊಂಡು ಮಾರೋರೇ ಜಾಸ್ತಿ ಇದ್ರು, ಯೂಸ್ ಮಾಡ್ಕೊತಾ ಇರಲಿಲ್ಲ. ಅಷ್ಟು ಅಕ್ಕಿ ಏನು ಮಾಡ್ತಾರೆ ಅವರು? ಇದು ಎಲ್ಲನೂ ಸರ್ಕಾರಕ್ಕೆ ಗೊತ್ತಾಯಿತು. ನಾವು ಕೊಡ್ತಾ ಇರೋ ಅಕ್ಕಿ ಅದು ಯೂಸ್ ಆಗ್ತಾ ಇಲ್ಲ, ಮಾರಾಟ ಮಾಡ್ತಾ ಇದ್ದಾರೆ. ನಾವು ಕಷ್ಟಪಟ್ಟು ಅಕ್ಕಿ ಕೊಡ್ತಾ ಇದ್ದೀವಿ, ಎಲ್ಲೊಂದನ್ನು ತೊಗೊಂಡು ಬಂದು ಅಕ್ಕಿ ಇಲ್ಲ ಅಂದ್ಬಿಟ್ಟು ಅಕೌಂಟಿಗೆ ದುಡ್ಡು ಹಾಕ್ತಾಯಿದ್ರಿ, ಆಗ ಇವಾಗ ಅಕ್ಕಿ ಸಿಗ್ತಾಯಿದೆ ಅಂತ ಕೊಡ್ತಾಯಿದ್ರೆ ಈ ರೀತಿ ಅವರು ಮಾರ್ಕೊತಾ ಇದ್ದಾರೆ, ಯೂಸ್ ಆಗ್ತಾ ಇಲ್ಲ. ಜನಕ್ಕೆ ಯೂಸ್ ಆಗುವಂಥದ್ದು ಕೊಡೋಣ ಅಂದ್ಬಿಟ್ಟು ಈಗೇನು ಮಾಡ್ತಾ ಇದ್ದಾರೆ ಅಂದರೆ ಇಂದಿರಾ ಕಿಟ್ ಅಂತ ಮಾಡ್ತಾಯಿದ್ದಾರೆ. ಇಂದಿರಾ ಕಿಟ್ ಅಂತ ಜನಕ್ಕೆ ಯೂಸ್ ಆಗೋದು, ಒಂದು ಪೌಷ್ಟಿಕ ಆಹಾರ ಕೊಡೋಣ, ಜನಕ್ಕೆ ಒಳ್ಳೆಯದಾಗುತ್ತೆ, ಯೂಸ್ ಆಗುತ್ತೆ ಅಂದ್ಬಿಟ್ಟು ಈಗ ಮತ್ತೆ ಒಬ್ಬರಿಗೆ 5 kg ರೀತಿ ಅಕ್ಕಿನ ಕೊಡೋಕ್ಕೆ ನಿರ್ಧಾರ ತೊಗೊಂಡಿದ್ದಾರೆ. ಇಂದಿರಾ ಕಿಟ್ ಇಂದಿರಾ ಕಿಟ್ ಅಂದರೆ ಅದರಲ್ಲಿ ಏನೇನು ಕೊಡ್ಬೋದು ಅಂತಂದರೆ 2 kg ಗೋಧಿ, 1 kg ಅಡುಗೆ ಎಣ್ಣೆ, 1 kg ತೊಗರಿಬೇಳೆ, 1 kg ಉಪ್ಪು, 1 kg ಸಕ್ಕರೆ, ಕಾಫಿ ಪುಡಿ ಮತ್ತು ಟೀ ಪುಡಿ. ಈ 7 ಐಟಮ್, ಈ 7 ಪದಾರ್ಥಗಳನ್ನು ನಿಮಗೆ ಅವರು ಕೊಡಬೇಕು ಅಂತ ಇದ್ದಾರೆ. ಇದು ಒಬ್ಬರೊಬ್ಬರಿಗೆ ಅಂತ ಗೊತ್ತಿಲ್ಲ, ಇಲ್ಲ ಒಬ್ಬರಿಗೆ ಒಂದು ಕುಟುಂಬಕ್ಕೆ ಅಂತ ಒಂದು ಇಂದಿರಾ ಕಿಟ್ ಅಂತ ಕೊಡ್ಬೋದು. ಇನ್ನೂ ಅದು ನಿರ್ಧಾರ ಗೊತ್ತಿಲ್ಲ, ನನಗೂ ಡೌಟ್ ಇದೆ. ಇದೆಲ್ಲರಿಗೂ ಒಂದು ಕುಟುಂಬಕ್ಕೆ ಕೊಡ್ತಾರೆ, ಇಲ್ಲ ಒಬ್ಬರೊಬ್ರು ಕೊಡ್ತಾರೆ ಅನ್ನೋದು ಡೌಟ್ ಇದೆ. ಹಾಗೆ ಈ ರೀತಿ ಮಾಡ್ತಾ ಇದ್ದಾರೆ. ಇದು ಇನ್ನೂ ಒಂದೂವರೆ ತಿಂಗಳು ಆಗ್ಬೋದು. ಇದ್ರ ಮಾಡೋದ್ರಿಂದ ಸರ್ಕಾರ ಕೂಡ ಲಾಭ ಇದೆ. ಸರ್ಕಾರಕ್ಕೆ ಎಷ್ಟು ಲಾಭ ಸಿಗುತ್ತೆ? ವಾರ್ಷಿಕಕ್ಕೇ 725 ಕೋಟಿವರೆಗೂ ಅವ್ರಿಗೆ ಲಾಭ ಸಿಗ್ತಾಯಿದೆ. ಅತಿ ಕಡಿಮೆ ಬೆಲೆಗೆ ನಮಗೆ ಸಿಗ್ತಾಯಿದೆ. ಅದರಿಂದ ಇಂದಿರಾ ಕಿಟ್ಟಲ್ಲಿ ನಮಗೆ ಈ ಥರ ಮಾಡಿ ಸರ್ಕಾರನೂ ಲಾಭ ತೊಗೊತಾ ಇದೆ. ಈ ಕಾಳಸಂತೆಲ್ಲ ಅಕ್ಕಿ ಮಾರಾಟ ಮಾಡೋದು, ಮತ್ತು ಮನೆ ಹತ್ರ ಬಂದು ತೊಗೊಳೋದು, ಇವ್ರಿಗೆ ಕೊಡೋದು, ಯೂಸ್ ಆಗಿ ಅವ್ರಿಗೆ ಆಗಲ್ಲ ಅಷ್ಟು ಅಕ್ಕಿ. ಇವಾಗ 50 kg ಅಕ್ಕಿ ತೊಗೊಂಡು ಏನು ಮಾಡೋಕ್ಕೆ ಸಾಧ್ಯ ಅವರು? ಅಲ್ವಾ? ಒಂದು 5 ಜನ 4 ಜನ ಇದ್ದರೆ ಅದಕ್ಕೆ ಅವ್ರಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು 5 kg ಮಾಮೂಲಿ ಕೇಂದ್ರ ಸರ್ಕಾರದಿಂದ 5 kg ಅಕ್ಕಿ ಕೊಡ್ತಾಯಿದ್ರು. ಅದೇ ರೀತಿ ಅಕ್ಕಿನ 5 kg ಕೊಟ್ಕೊಂಡು ಅದ್ರ ಜೊತೆಗೆ ಇಂದಿರಾ ಕಿಟ್ ಅಂತ ಕೊಡ್ತಾಯಿದ್ದಾರೆ, 7 ಐಟಮ್ ಅಲ್ವಾ? ಇದು ಇನ್ನು ಒಂದೂವರೆ ತಿಂಗಳು ಆಗ್ಬೋದು. ಇನ್ನೂ ಡೇಟ್ ಯಾವಾಗ ಯಾವ ತಿಂಗಳಲ್ಲಿ ಕೊಡಬೇಕು ಅಂತ ಇನ್ನೂ ನಿರ್ಧಾರ ಮಾಡಿಲ್ಲ. 1.5 ತಿಂಗಳು 2 ತಿಂಗಳು ಹತ್ರ ಆಗ್ಬೋದು ಅಂತಲೂ ಹೇಳಿದ್ದಾರೆ. ಈಗ ಗೊತ್ತಾಯ್ತಲ್ಲ ಫ್ರೆಂಡ್, ನಮಗೆ ಅನ್ನಭಾಗ್ಯದಿಂದ ಯಾವ ರೀತಿ ಯೂಸ್ ಆಯ್ತು. ಇಷ್ಟು ದಿನ ದುಡ್ಡು ಕೊಡ್ತಾಯಿದ್ರು, ಅದಾದ್ಮೇಲೆ ತಿರ್ಗಾ 5 kg ಅಕ್ಕಿ ಎಕ್ಸ್ಟ್ರಾ ಕೊಟ್ಟರು. ಈಗ ಇಂದಿರಾ ಕಿಟ್ ಅಂತ ಮಾಡ್ತಾಯಿದ್ದಾರೆ. ಇನ್ನೂ ಸರ್ಕಾರ ಏನೇನು ಮಾಡುತ್ತೋ ಗೊತ್ತಿಲ್ಲ, ಇನ್ನೂ ಯಾವುದ್ರಲ್ಲಿ ಲಾಭ ತೊಗೊತಾರ ಅಂತಲೂ ಗೊತ್ತಿಲ್ಲ. ಆದಷ್ಟು ಏನೇ ಮಾಡಿದ್ರು ಅವರು ಜನಕ್ಕೆ ಸಹಾಯ ಆಗೋ ರೀತಿ ಮಾಡಲಿ, ಒಳ್ಳೆಯದಾಗಲಿ ಅಂತ ನಾವೆಲ್ಲನೂ ಹೇಳ್ಕೊಳ್ಳೋಣ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೆಸ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡಿದ್ರೆ ಫುಲ್ ನೋಡಿರ್ತೀರಲ್ಲ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ಯಾವಾಗಲೂ ನನಗೆ ಬೇಕು. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಹಾಗೆ ಒಂದು ಲೈಕ್ನ ಕೊಡಿ. ಓಕೆ, ಥ್ಯಾಂಕ್ ಯು.